7 ದಿನಕ್ಕೆ ಹಸಮಣೆ ತುಳಿದವಳ ಕನಸು ನುಚ್ಚುನೂರು. 7 ದಿನಗಳ ಹಿಂದೆ ಮದುವೆಯ ಖುಷಿ ಮತ್ತು ಸಂಭ್ರಮ, ಪತಿಯೊಂದಿಗೆ ಹೊಸ ಜೀವನದ ನೂರಾರು ಕನಸು ಕಟ್ಟಿಕೊಂಡಿದ್ದ. ಆದರೆ ಭಯೋತ್ಪಾದಕರ ದಾಳಿಗೆ 7 ದಿನದಲ್ಲಿ ಶೋಕ. ಆದರೆ ಭಯೋತ್ಪಾದಕ ದಾಳಿಗೆ 7 ದಿನದಲ್ಲಿ ಶೋಕ. ಏಪ್ರಿಲ್ 16ನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಲೇ ವಿನಯ್ ಹಿಮಂಶಿ ಉತ್ತರಾಖಂಡ್ನ ಮಸ್ಸೂರಿಯಲ್ಲಿ ಅದ್ಧೂರಿಯಾಗಿ ನೆರವೇರಿದ್ದಂತಹ ವಿವಾಹ. ಸಾಕಷ್ಟು ಕನಸುಗಳಿತ್ತು. ಯುರೋಪಿಯನ್ ದೇಶಗಳಿಗೆ ಹನಿಮೂನ್ಗೆ ಹೋಗಲು ನಿರ್ಧಾರ ಮಾಡಿಕೊಂಡಿದ್ದು. ಆದರೆ ಸಮಯಕ್ಕೆ ಸರಿಯಾಗಿ ವೀಸಾ ಸಿಗದ ಹಿನ್ನೆಲೆ ಪ್ಲಾನ್ ಕ್ಯಾನ್ಸಲ್ ಆಗಿತ್ತು. ಬಳಿಕ ಪಹಲ್ಗಾಮ್ಗೆ ಬಂದಿದ್ದ ವಿನಯ್ ಮತ್ತು ಹಿಮಂಶಿ ಹೊಸ ಜೋಡಿ ನವದಂಪತಿಗಳು ಪಹಲ್ಗಾಮ್ನಲ್ಲಿ ಫೋಟೋ ವಿಡಿಯೋ ಮಾಡುತ್ತಾ ಖುಷಿಯಾಗಿದೆ. ನವಜೋಡಿ ಏಪ್ರಿಲ್ 22ನೇ ತಾರೀಕಿನಂದು ನವಜೋಡಿಯ ಬಾಳಲ್ಲಿ ಘೋರ ದುರಂತ ಸಂಭವಿಸಿಬಿಟ್ಟಿತು. ಪಹಲ್ಗಾಮ್ನಲ್ಲಿ ಮುಸಲ್ಮಾನ ಉಗ್ರರಿಂದ ಹಿಂದೂಗಳ ಮೇಲೆ ಫೈರಿಂಗ್. ಮದುವೆ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದವರ ಬಾಳಲ್ಲಿ ವಿಧಿಯಾಟ. ಉಗ್ರರ ಗುಂಡೇಟಿಗೆ ಬಲಿಯಾದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್. 2 ವರ್ಷದ ಹಿಂದಷ್ಟೇ ಕೆಲಸಕ್ಕೆ ಸೇರಿದ್ದ ವಿನಯ್ ಕೋಲ್ಕತ್ತಾದಲ್ಲಿ ಸೇವೆ. 7 ದಿನಕ್ಕೆ ಹಸಮಣೆ ತುಳಿದವಳ ಕನಸು ನುಚ್ಚುನೂರಾಗಿತ್ತು. 7 ದಿನಗಳ ಹಿಂದೆ ಮದುವೆಯ ಖುಷಿ ಸಂಭ್ರಮ ಪಡಬೇಕಾಗಿದ್ದಂತಹ ನವಜೋಡಿ, ಆದರೆ ಅವರ ಬಾಳಲ್ಲಿ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ರು. ಏಪ್ರಿಲ್ 16ನೇ ತಾರೀಕು ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾಗಿದ್ದಂತಹ ಲೇ ಮತ್ತು ಹಿಮಂಶಿ ಉತ್ತರಾಖಂಡ್ನ ಮಸ್ಸೂರಿಯಲ್ಲಿ ಅದ್ಧೂರಿಯಾಗಿ ನೆರವೇರಿದ್ದಂತಹ ವಿವಾಹ. ಯುರೋಪಿಯನ್ ದೇಶಗಳಿಗೆ ಹನಿಮೂನ್ಗೆ ಹೋಗಲು ನಿರ್ಧಾರ ಮಾಡಿಕೊಂಡಿದ್ರು. ಆದರೆ ಸಮಯಕ್ಕೆ ಸರಿಯಾಗಿ ವೀಸಾ ಸಿಗದ ಹಿನ್ನೆಲೆ ಪ್ಲಾನ್ ಕ್ಯಾನ್ಸಲ್ ಆಗಿತ್ತು. ಬಳಿಕ ಪಹಲ್ಗಾಮ್ಗೆ ಬಂದಿದ್ದ ವಿನಯ್ ಮತ್ತು ಹಿಮಂಶಿ ಹೊಸ ಜೋಡಿ ಪಹಲ್ಗಾಮ್ನಲ್ಲಿ ಫೋಟೋ ವಿಡಿಯೋ ಮಾಡುತ್ತಾ ಖುಷಿಯಾಗಿದ್ರು. ಏಪ್ರಿಲ್ 22ನೇ ತಾರೀಕು ನವಜೋಡಿಯ ಬಾಳಲ್ಲಿ ಘೋರ ದುರಂತ. ಪಹಲ್ಗಾಮ್ನಲ್ಲಿ ಉಗ್ರರಿಂದ ಫೈರಿಂಗ್ ನಡೆದಿದೆ. ಮದುವೆ ಬಗ್ಗೆ ನೂರಾರು ಕನಸು ಕಟ್ಟಿಕೊಂಡಿದ್ದವರ ಬಾಳಲ್ಲಿ ವಿಧಿಯಾಟ ಆಟ ಆಡಿದೆ. ಉಗ್ರರ ಗುಂಡೇಟಿಗೆ ಬಲಿಯಾದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ 2 ವರ್ಷದ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದ್ದ ವಿನಯ್ ಕೋಲ್ಕತ್ತಾದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಇನ್ನೇನು ಮದುವೆಯಾಗಿ ಸಂತೋಷದ ಜೀವನ ಸಾಗಿಸಬೇಕಿದ್ದಂತಹ ನವಜೋಡಿಗಳಿಗೆ ಉಗ್ರರ ಗುಂಡೇಟಿಗೆ ದೇಹ ಒಡ್ಡಬೇಕಾದ ಪರಿಸ್ಥಿತಿ. ಉಗ್ರರ ಅಟ್ಟಹಾಸಕ್ಕೆ ಜೀವ ಬಲಿಯಾಗಿದೆ. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದ ನವಜೋಡಿಗಳು ನೂರಾರು ಆಸೆಗಳಿಗೆ ಬೆಂಕಿ ಇಟ್ಟಂತಾಗಿದೆ. ಯುರೋಪಿಯನ್ ದೇಶಗಳಿಗೆ ಹನಿಮೂನ್ಗೆ ಹೋಗೋದಕ್ಕೂ ಕೂಡ ನಿರ್ಧಾರ ಮಾಡಿಕೊಂಡಿದ್ದಂತಹ ಕುಟುಂಬ ಅಥವಾ ಜೋಡಿಗಳು. ಪಹಲ್ಗಾಮ್ಗೆ ಬಂದಿದ್ದ ವಿನಯ್ ಮತ್ತು ಹಿಮಂಶಿ ನವಜೋಡಿಗಳು. ಆ ಜೋಡಿಗಳನ್ನು ಉಗ್ರಗಾಮಿಗಳು ಅವರ ಗುಂಡಿಗೆ ಬಲಿ ಮಾಡಿದ್ದಾರೆ. ಏಪ್ರಿಲ್ 22ನೇ ತಾರೀಕು ನವಜೋಡಿಯ ಬಾಳಲ್ಲಿ ಸಂಭವಿಸಿಬಿಡ್ತು ಘನಘೋರ ದುರಂತ. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದಂತಹ ಒಂದು ನವಜೋಡಿ ನೂರಾರು ಆಸೆಗಳನ್ನು ಇಟ್ಕೊಂಡಿದ್ರು. ಆದರೆ 22ನೇ ತಾರೀಕು ಉಗ್ರಗಾಮಿಗಳ ಬಂದೂಕಿಗೆ ಭಾರತೀಯರು ಬಲಿಯಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ವೀಸಾ ಸಿಗದ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಂಥ ಜೋಡಿ ಬಳಿಕ ಪಹಲ್ಗಾಮ್ಗೆ ತೆರಳಿದ್ರು. ಪಹಲ್ಗಾಮ್ನಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡುತ್ತಿರುವಾಗಲೇ 22ನೇ ತಾರೀಕು ನವಜೋಡಿಯ ಬಾಳಲ್ಲಿ ಬಹುದೊಡ್ಡ ದುರಂತವೊಂದು ಸಂಭವಿಸಿದೆ. ಮದುವೆ ಬಗ್ಗೆ ನೂರಾರು ಕನಸಿ ಕಟ್ಟಿಕೊಂಡಿದ್ದ ಬಾಳಲ್ಲಿ ವಿಧಿಯಾಟ ಆಡಿದೆ. ಉಗ್ರರ ಗುಂಡೇಟಿಗೆ ಬಲಿಯಾದ ಲೆಫ್ಟಿನೆಂಟ್ ವಿನಯ್ ಕರ್ನಲ್ 2 ವರ್ಷದ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದ್ದ ವಿನಯ್ ಕೋಲ್ಕತ್ತಾದಲ್ಲಿ ಸೇವೆ ಮಾಡ್ತಾ ಇದ್ರು. 7 ದಿನಕ್ಕೆ ಹಸಮಣೆ ತುಳಿದವಳ ಬಾಳಲ್ಲಿ
ಘನಘೋರ ದುರಂತ ಸಂಭವಿಸಿದೆ. ಉಗ್ರವಾದಿಗಳ ಬಂದೂಕಿಗೆ ಬಲಿಯಾಗಿದೆ. ಭಯೋತ್ಪಾದಕ ದಾಳಿಗೆ 7 ದಿನದಲ್ಲಿ ಶೋಕ, ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಉತ್ತರಾಖಂಡ್ನ ಮಸ್ಸೂರಿಯಲ್ಲಿ ಅದ್ಧೂರಿಯಾಗಿ ನೆರವೇರಿದಂತಹ ವಿವಾಹ, ನಾನಾ ಆಸೆಗಳು, ನಾನಾ ಕನಸುಗಳು, 10 ಯೋಚನೆ, ಸಾವಿರಾರು ಆಲೋಚನೆಗಳು ಎಲ್ಲವೂ ಅನುಭವಿಸಬೇಕು ಎನ್ನುವಂಥ ಇರಾದೆ ಜೋಡಿಗಿತ್ತು. ಆದರೆ ಉಗ್ರವಾದಿಗಳ ಬಂದೂಕಿಗೆ ಭಾರತೀಯರು ಬಲಿಯಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ಫೋಟೋ ವಿಡಿಯೋ ಮಾಡ್ತಾ ಸಂತೋಷದಿಂದ ಇದ್ದಂತಹ ಒಂದು ಜೋಡಿಯ ಮಧ್ಯೆ ದುರುಳರು ಬಂದು ಸೇರಿ ಅವರ ಇಷ್ಟಾರ್ಥಕ್ಕೆ, ಅವರ ಸ್ವಾರ್ಥಕ್ಕೆ ಕೊಂದು ಅವರ ಬಾಳಲ್ಲಿ ದುರಂತವನ್ನು ತಂದೊಡ್ಡಿದ್ದಾರೆ. ಕುಟುಂಬಸ್ಥರ ಆಕ್ರಂದನವೂ ಕೂಡ ಮುಗಿಲು ಮುಟ್ಟಿದೆ. ಇಲ್ಲಿ ಧರ್ಮದ ಬಣ್ಣವನ್ನು ಲೇಪಿಸಿ ಅವಿವೇಕಿಗಳ ಹಾಗೆ ಮಾತನಾಡುವುದರ ಬದಲು ಜೀವ ಹೋಗಿದೆ, ಭಾರತೀಯರ ಜೀವ ಹೋಗಿದೆ.